ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಪಾಕಿಸ್ತಾನದ ಬೌಂಡ್ರಿಯಲ್ಲಿ ಅಂದರೆ ಚೌಕಟ್ಟಲ್ಲಿ ಇರಲು ಬಯಸದೆ ಬಲೂಚಿಸ್ತಾನ ಸ್ವಾತಂತ್ರ್ಯ ಘೋಷಿಸಿಕೊಂಡಿರೋ ಬಗ್ಗೆ ತಿಳಿಸ್ತೀನಿ. ಪಾಕಿಸ್ತಾನದಿಂದ ಮುಕ್ತರಾಗಲು ಹೋರಾಡ್ತಿರುವ ಬಲೂಚಿಸ್ತಾನ ಇದೀಗ ಸ್ವಾತಂತ್ರ್ಯ ಬಲೂಚಿಸ್ತಾನ್ ಇಂಡಿಪೆಂಡೆನ್ಸ್ ಘೋಷಿಸಿಕೊಂಡಿದೆ. ನಾವು ಪಾಕಿಸ್ತಾನದಿಂದ ಪ್ರತ್ಯೇಕವಾಗಿದ್ದೀವಿ ಅಂತ ಬಲೂಚಿಸ್ತಾನದ ನಾಯಕರು ಘೋಷಣೆ ಮಾಡಿದ್ದಾರೆ. ಸ್ವಾತಂತ್ರ್ಯ ಘೋಷಣೆ ಬೆನ್ನಲ್ಲೇ ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ್ ಅಂತ ಬಲೂಚ್ ನಾಯಕರು ನಾಮಕರಣ ಮಾಡಿದ್ದಾರೆ. ಸ್ವತಂತ್ರ ಬಲೂಚಿಸ್ತಾನವನ್ನ ಭಾರತ ಮತ್ತು ವಿಶ್ವಸಂಸ್ಥೆ ನಮ್ಮನ್ನ ಗುರುತಿಸಿ ಮಾನ್ಯತೆ ನೀಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಂದಹಾಗೆ ಬಲೂಚಿಸ್ತಾನದಲ್ಲಿ ಸುಮಾರು 6 ಕೋಟಿ ಜನರಿದ್ದಾರೆ. ಸ್ವಾತಂತ್ರ್ಯ ಘೋಷಿಸಿಕೊಂಡ ಬೆನ್ನಲ್ಲೇ ಬಲೂಚ್ ನಾಯಕರು ಪ್ರತ್ಯೇಕ ಬಲೂಚ್ ನಕ್ಷೆ ಧ್ವಜವನ್ನ ಪ್ರದರ್ಶಿಸಿದ್ದಾರೆ. ಪಾಕಿಸ್ತಾನ ಸರ್ಕಾರ ಸೇನೆಯ ದೌರ್ಜನ್ಯದ ವಿರುದ್ಧ ಬಲೂಚ್ ಜನರು ದಶಕಗಳಿಂದ ಹೋರಾಟವನ್ನ ನಡೆಸ್ತಾ ಇದ್ರು. ಬಲೂಚಿಸ್ತಾನಕ್ಕೆ ದೆಹಲಿಯಲ್ಲಿ ಅಧಿಕೃತ ರಾಯಭಾರ ಕಚೇರಿ ತೆರೆಯಲು ಅವಕಾಶ ಕೊಡಬೇಕು ಅಂತ ಬಲೂಚ್ ನಾಯಕರು ಮನವಿಯನ್ನ ಮಾಡಿದ್ದಾರೆ. ಬಲೂಚ್ ಹೋರಾಟಗಾರ ಮೀರ್ ಯಾರ್ ಬಲೂಚ್ ಭಾರತಕ್ಕೆ ಬೆಂಬಲ ಘೋಷಣೆ ಮಾಡಿದ್ದಾರೆ. ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸ್ತಾ ಇರೋದಕ್ಕೆ ನಮ್ಮ ಬೆಂಬಲ ಇದೆ. ಪಿಒಕೆಯನ್ನ ಪಾಕಿಸ್ತಾನ ಖಾಲಿ ಮಾಡಬೇಕೆಂಬ ಭಾರತದ ಆಗ್ರಹಕ್ಕೆ ಬಲೂಚ್ ಬೆಂಬಲಿಸುತ್ತೆ. ನರೇಂದ್ರ ಮೋದಿ ಅವರೇ, ನೀವು ಏಕಾಂಗಿಯಲ್ಲ, ನಿಮ್ಮ ಹಿಂದೆ ಬಲೂಚಿಸ್ತಾನದ 60 ಮಿಲಿಯನ್ ಜನರು ಇದ್ದಾರೆ ಅಂತ ಹೇಳಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ.